ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ವಿ4 ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ಅವರೆಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಅವರೆಕಾಳು ಸಾಂಬಾರನ್ನ 3-4 ವಿಧಾನದಲ್ಲಿ ಮಾಡ್ತಾರೆ, ಬಟ್ ಇದು ಸಾಂಪ್ರದಾಯಿಕ ಶೈಲಿ ಅಂತ ಹೇಳ್ಬೋದು. ಯಾಕಂದರೆ ಆಗಿನ ಕಾಲದಿಂದಲೂ ಇದೇ ಥರನೇ ಅವರೆಕಾಳು ಸಾಂಬಾರನ್ನ ಮಾಡ್ತಾರೆ. ಅಂದರೆ ಸಾಂಬಾರುಗಳನ್ನ ಈ ಥರನೇ ಮಾಡ್ತಾರೆ ನೋಡಿ. ಒಂದು ಅರ್ಧ ಅಷ್ಟು ಕಾಯಿ ತುರಿ ತೊಗೊಂಡು, ಒಂದು ಈರುಳ್ಳಿ, ಒಂದು ಟೊಮೊಟೊನ ತೊಗೊಂಡಿದ್ದೀನಿ. ಒಂದು 4-5 ಬೆಳ್ಳುಳ್ಳಿ ಎಸ್ಲುನ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಒಂದು ಹಿಡಿಯಷ್ಟು ಕಡಲೆನ ಹಾಕ್ಕೋಬೇಕು. ಕಡಲೆನ ಹಾಕ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಖಾರ ಪುಡಿ ಮತ್ತು 1 ಸ್ಪೂನಷ್ಟು ಸಾಂಬಾರು ಪುಡಿ. ಈ ಸಾಂಬಾರು ಪುಡಿ ಬಂದ್ಬಿಟ್ಟು ಹೋಮ್ ಮೇಡು, ಇದು ಮನೆಯಲ್ಲೇ ಮಾಡಿರೋದು. ಒಂದು 1 ಇಯರ್ಗೆಲ್ಲ ಆಗೋಷ್ಟು ಫಸ್ಟೇ ಮಾಡಿಸಿ ಇಟ್ಕೊಂಡ್ಬಿಡ್ತೀವಿ ನಮ್ಮ ಮನೆಗಳಲ್ಲೆಲ್ಲ. ಈಗ ನನಗೆ ಅಮ್ಮ ಕೊಟ್ಟು ಕಳಿಸಿರ್ತಾರೆ ಇದನ್ನು ಊರಲ್ಲಿ ಮಾಡಿಬಿಟ್ಟು. ಮನೆಯಲ್ಲೇ ಮಾಡಿದ್ದು ಸಾಂಬಾರಿಗೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ನೋಡಿ. ಈ ಥರ ಎಲ್ಲ ಮಿಕ್ಸಿ ಮಾಡ್ಕೊಂಬಿಟ್ಟು ನಾನು ಕುಕ್ಕರಲ್ಲಿ ಮಾಡೋದ್ರಿಂದ ಕುಕ್ಕರ್ನ ತೊಗೊಂಡಿದ್ದೀನಿ. ನೀವು ಪಾತ್ರೆಯಲ್ಲಿ ಮಾಡೋದಿದ್ರೆ ಪಾತ್ರೆನಾದ್ರು ತೊಗೊಳ್ಳಿ. 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಬಿಟ್ಟು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕು. ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಸಿಡಿದ್ಮೇಲೆ ನಾರ್ಮಲ್ ಸಾಂಬಾರು ಒಗ್ಗರಣೆ ಹೆಂಗೆ ಮಾಡ್ತಾರೋ ಹಂಗೆ ಒಗ್ಗರಣೆ ಮಾಡ್ಕೋಬೇಕಷ್ಟೇ. ಇದನ್ನೇ ಇನ್ನೊಂದು ರೀತಿ ಮಾಡ್ಬೋದು. ಅವರೆಕಾಳನ್ನೆಲ್ಲ ಬೇಯಿಸ್ಕೊಂಬಿಟ್ಟು ತೆಗೆದಿಟ್ಕೊಂಡು ಆಮೇಲೆ ಮತ್ತೆ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು, ಹಂಗೂ ಮಾಡ್ಬೋದು. ಇದು ಸ್ವಲ್ಪ ಬೇಗ ಆಗುತ್ತೆ ಅಂತ ನಾನು ಈ ಥರ ಮಾಡ್ತೀನಿ ಅಷ್ಟೇ. ಎಲ್ಲ ಒಂದರಲ್ಲೇ ಹಾಕ್ಬಿಟ್ಟು ನೀಟಾಗಿ ವಿಷಲ್ ಮಾಡಿಸಿದ್ರೆ ಆಯಿತು. ಮತ್ತು ಇದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿದ್ದೀನಿ. ಚೆನ್ನಾಗಿ ಜಜ್ಜಿ ಹಾಕ್ಕೊಳ್ಳಿ, ಇಲ್ಲ ಅಟ್ಲೀಸ್ಟ್ ಕಟ್ ಮಾಡಿ ಹಾಕ್ಕೊಳ್ಳಿ. ಹಂಗೆ ಹಾಕೊಂಡ್ರೆ ಸಿಡಿಯುತ್ತೆ ಬೆಳ್ಳುಳ್ಳಿ. ಇದೆಲ್ಲ ಒಂಚೂರು ಫ್ರೈ ಆಗಲಿ ಸಾಕು. ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನಾನು ಕರ್ಬೇವಿನ ಸೊಪ್ಪು ತುಂಬ ಯೂಸ್ ಮಾಡ್ತೀನಿ. ನಿಮ್ಗೆ ಅಷ್ಟೊಂದು ಬೇಡ ಅಂದರೆ ಸ್ವಲ್ಪ ಸ್ಕಿಪ್ ಮಾಡ್ಕೋಬೋದು. ಬಟ್ ಹೆಲ್ತಿಗೆ ತುಂಬ ಒಳ್ಳೆಯದು ಕರ್ಬೇವಿನ ಸೊಪ್ಪು, ಹಾಗಾಗಿ ಹಾಕ್ತೀವಿ ಅಷ್ಟೇ. ಮತ್ತು ಇದಕ್ಕೆ ಇನ್ನೊಂದು ಈರುಳ್ಳಿನ ಸ್ಲೈಸಾಗಿ ಹೆಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, 1 ಟೊಮೊಟೊ, ಎರಡನ್ನೂ ಹಾಕ್ಕೊತಾ ಇದ್ದೀನಿ. 2 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಆಗಲಿ. ಇದು ಸ್ವಲ್ಪ ಮೆತ್ತಗಾದರೆ ಸಾಕು. ಯಾಕಂದರೆ ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ಅದು ಅರ್ಧ ಬೆಂದಿದ್ರು ಲಾಸ್ಟಿಗೆ ವಿಷಲ್ ಮಾಡ್ತೀವಲ್ವ, ಅವಾಗೆಲ್ಲ ನೀಟಾಗಿ ಕುಕ್ ಆಗಿಬಿಡುತ್ತೆ. ಈಗ ಒಗ್ಗರಣೆಗೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ, ಅದನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇದೆಯಲ್ಲ ಮಿಕ್ಸಿ ಜಾರು, ಆ ಮಿಕ್ಸಿ ಜಾರಲ್ಲಿ ಕರೆಕ್ಟಾಗಿ 1 ಜಾರ್ ಫುಲ್ಲು ನಾನು ನೀರು ಹಾಕ್ಕೊಂಡಿದ್ದೀನಿ. ಟೋಟಲ್ ಸಾಂಬಾರಿಗೆ ಅಷ್ಟು ಹಾಕಿರೋದು. ಇವಾಗ ಸ್ವಲ್ಪ ಹಾಕಿದ್ದೀನಿ, ಯಾಕಂದರೆ ಅದು ತಳ ಹಿಡಿದ್ಬಿಡುತ್ತೆ ಆಮೇಲೆ ನೀರು ಹಾಕಿಲ್ಲ ಅಂದರೆ. ಈಗ ಫುಲ್ಲು ನೀರು ಹಾಕಿದ್ದೀನಿ. ಈಗ ಅವರೆಕಾಯಿನ ಹಾಕ್ತಾಯಿದ್ದೀನಿ. ಅವರೆಕಾಯಿ ನಾನು ಒಂದು 1/4 kg ಹಾಕ್ತಾಯಿದ್ದೀನಿ. ನಾನಿದು 2 ಟೈಮಿಗೆ ಆಗೋಷ್ಟು ಅಷ್ಟೇ ಮಾಡೋದು ಸಾಂಬಾರು. ನೀವು ಜಾಸ್ತಿ ಮಾಡ್ತೀನಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕೆ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದೆಲ್ಲ ಆದಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು, ಸಾಂಬಾರ್ದು ಕನ್ಸಿಸ್ಟೆನ್ಸಿ ಇದು ಕರೆಕ್ಟಾಗಿದೆ, ಇಷ್ಟಿರಬೇಕು. ಇದು ಬೆಂದ ಮೇಲೆ ಕರೆಕ್ಟಾಗಿ ಆಗುತ್ತೆ. ನಾನು 3 ವಿಷಲ್ ಮಾಡ್ತೀನಿ. 3 ವಿಷಲ್ ಆದರೆ ಪರ್ಫೆಕ್ಟಾಗಿ ಎಲ್ಲ ಕುಕ್ಕಾಗಿರುತ್ತೆ ನೀಟಾಗಿ ನೋಡಿ. ಆದಮೇಲೆ ನಾನು ಏನು ಕನ್ಸಿಸ್ಟೆನ್ಸಿ ತೋರಿಸಿದ್ದೆ ಅದೇ ಥರನೇ ಇದೆ ಸಾಂಬಾರು, ಏನು ಚೇಂಜ್ ಆಗಿಲ್ಲ. ಗಟ್ಟಿ ಆಗೋದೆಲ್ಲ ಏನೂ ಆಗಿಲ್ಲ, ಅದೇ ಕನ್ಸಿಸ್ಟೆನ್ಸಿ ಇದೆ. ತುಂಬ ಟೇಸ್ಟಿಯಾಗುತ್ತೆ. ಟ್ರೈ ಮಾಡಿ, ವಿಡಿಯೋನ ಲೈಕ್ ಮಾಡಿ.